ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ದ ಸೆಲೆಬ್ರೇಟಿಂಗ್ ಆಫ್ ಮೈ ಸನ್ಸ್ 1.5 ಇಯರ್. ಸೊ ಹೆಂಗೆ ಇಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಿಲ್ಲ. ಸೊ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ. ಸೊ ಇವತ್ತು ನಾವು ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ, ದ ಪಂಪ್ ಹೌಸ್. ಇಟ್ಸ್ ವೆರಿ ಸೂಪರ್ ಡೂಪರ್ ರೆಸ್ಟೋರೆಂಟ್. ಸೊ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ನಾನು, ನಮ್ಮಮ್ಮ, ನಮ್ಮಣ್ಣ, ನನ್ನ ಹಸ್ಬೆಂಡ್. ಸೊ ಬನ್ನಿ, ಇನ್ನೂ ತಡ ಮಾಡೋದು ಬೇಡ. ಫೈನಲಿ ನಾವು ರೆಸ್ಟೋರೆಂಟ್ ರೀಚ್ ಆದ್ವಿ. ಬನ್ನಿ ಒಳಗೆ ಹೋಗೋಣ. ಸೊ ಒಳಗಡೆ ತುಂಬ ಚೆನ್ನಾಗಿತ್ತು. ತುಂಬ ಡಿಸ್ಟರ್ಬೆನ್ಸ್, ತುಂಬ DJ, ತುಂಬ ಸೌಂಡ್ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಗಿದ್ದ ಪರಿಸ್ಥಿತಿ ಬಂತು. ಸೊ ಹಾಗೆ ನಿಮಗೆ ತೋರಿಸೋಣ ಅಂತ ಹಾಗೆ ವ್ಯೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನನಗೇನಂದರೆ ನನ್ನ ಮಗನ ಸಣ್ಣ ಸಣ್ಣ ಪುಟ್ಟ ಮೆಮೊರೀಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಇವತ್ತು ಈ ವ್ಲಾಗೆಲ್ಲ ಪೂರ್ತಿ ನನ್ನ ಮಗನೇ ಇರ್ತಾನೆ. ಹೋಪ್ ಇವತ್ತು ನೀವು ನನ್ನ ಮಗನ ಪೂರ್ತಿ ವಿಡಿಯೋ ನೋಡ್ಬೋದು. ಸೊ ಸಿಕ್ಕಾಪಟ್ಟೆ ತರಲೆ ಅವನು. ಇಷ್ಟ ಅಂದರೆ ಅವನ್ನ ಹಿಡಿಬೇಕು ಅಂದರೆ ಬಹುಶಃ 1-2-3 ಜನ ಸಾಲಲ್ಲ. ಸೊ ಫುಲ್ ರೆಸ್ಟೋರೆಂಟೆಲ್ಲ ರೋಮಿಂಗ್ ಮಾಡ್ತಾನೆ ಇದ್ದ ಅವನು. ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಅವನ್ನ ಒಬ್ಬರೇ ಹೇಳ್ದಾಗೆ ಹಿಡಿಯೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಹಾಗಾಗಿ ಅವನ್ನ ಫುಲ್ ಫ್ರೀ ಬಿಟ್ಬಿಟ್ಟಿದ್ವಿ, ಹೇಗಾದರೂ ಓಡಾಡ್ಕೊಳ್ಳಿ ಅಂತ. ಸೊ ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ ಅಲ್ಲಿರೋದನ್ನೆಲ್ಲ. ಸೊ ಇಲ್ಲೇ ಅಂತಲ್ಲ, ಎಲ್ಲೋ ಆಲ್ಮೋಸ್ಟ್ ನಾವು ಇಲ್ಲೇ ರೆಸ್ಟೋರೆಂಟಿಗೆ ಹೋದರೂ ಅವ್ನು ಹಿಂಗೆ ಫ್ರೀಯಾಗಿ ಒಬ್ಬನ್ನೇ ಬಿಟ್ಬಿಡ್ತೀವಿ. ಅವನು ಅದನ್ನೆಲ್ಲ ಎಂಜಾಯ್ ಮಾಡಲಿ ಅನ್ನೋ ಕಾರಣಕ್ಕೆ. ಸೊ ಆ್ಯಂಡ್ ಆಲ್ಸೋ ಈ ಕೇಕ್ನ ಕಸ್ಟಮೈಸ್ ಮಾಡಿ ನಾನು ಆರ್ಡರ್ ಮಾಡಿದ್ದೆ. ಸೊ ಹಾಗಾಗಿ ದ ಸೆಲೆಬ್ರೇಷನ್ ಸ್ಟಾರ್ಟ್ಸ್. ಸೊ ದಿಸ್ ಈಸ್ ದ ಸೆಲೆಬ್ರೇಷನ್ ವಿಡಿಯೋ. ಸೊ ಇನ್ನೊಂದೇನೆಂದರೆ, ಅವನ ಹೆಸರು ನಾನು ಪೆಟ್ ನೇಮ್ ಸ್ವೀಟು ಅಂತ ಇಟ್ಟಿರೋದು. ಬಟ್ ಅವ್ನಿಗೇನೋ ಗೊತ್ತಿಲ್ಲ, ಸ್ವೀಟ್ಸೇ ಇಷ್ಟ ಆಗಲ್ಲ. ಎಷ್ಟು ಸ್ವೀಟ್ಸ್ ತಿನ್ನಿಸಿದ್ರೂ ಅವನಿಗೆ ಇಷ್ಟ ಆಗಲ್ಲ. ಅದು ಈಸ್ ಲೈಕ್ ವೆರಿ ಖಾರನೂ ಅಷ್ಟಕ್ಕಷ್ಟೇ. ಬಟ್ ಸ್ವೀಟ್ ಅವನಿಗೆ ಅಷ್ಟು ಇಷ್ಟಪಟ್ಟು ಅವನು ತಿನ್ನಲ್ಲ. ಸೊ ಎಲ್ಲರೂ ಬಲವಂತ ಮಾಡ್ತಾಯಿದ್ದಾರೆ. ಸೊ ಅವ್ನು ಬೇಡ ಅಂತ ಇದ್ದಾನೆ. ಸೊ ಹಾಗೆ ಬಿಟ್ವಿ. ಸೊ ಹಾಗೆ ಸಿಕ್ಕಾಬಡೆ ತರಲಿ ಏನಾದರೂ ಒಂದು ಕೈಯಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇಟ್ಕೊಂಡು ನಾನು ಕ್ಯಾಮ್ರಾಗೆ ಪೋಸ್ ಮಾಡ್ತಾಯಿದ್ದಾನೆ ಕಳ್ಳ. ಸೌಂಡ್ ಅಂತೂ ಹೆಂಗೆ ಮಾಡ್ತಾನೆ ಅಂದರೆ ಬರೋದಿಲ್ಲ. ಅಲ್ಲಿ ಟೇಬಲ್ ಮೇಲೆ ಇರೋದೆಲ್ಲ ಅವನಿಗೆ ಬೇಕಿತ್ತು. ಆದರೆ ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಅವನು ಹಾಗೆ ವೆರಿ ನಾಟಿ ಬಾಯ್ ಅವನು. ಸೊ ಹಾಗೆ ಒಂದಷ್ಟು ಆರ್ಡರ್ ಮಾಡಿದ್ವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಫೈನಲಿ ನಮ್ಮ ಆರ್ಡರ್ ಬಂತು. ಇನ್ನೊಂದು ನನ್ನ ಮಗನ ಸ್ಪೆಷಾಲಿಟಿ ಹೇಳಬೇಕು ಅಂದರೆ, ಅವನಿಗೆ ಚಿಕನ್ ಲಾಲಿಪಾಪ್ ಸಿಕ್ಕಾಪಟ್ಟೆ ಇಷ್ಟ. ಅವನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಒಂದು ಚಿಕನ್ ಲಾಲಿಪಾಪು. ಸೊ ಹಾಗಾಗಿ ಇದು ಅವನಿಗೆ ಕೊಟ್ಟಿದ್ವಿ. ಅದಿನ್ನೂ ಕೈಯಲ್ಲಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಮ್ಯಾಚ್ ಸಹ ನಡೀತಾ ಇತ್ತು ರೆಸ್ಟೋರೆಂಟಲ್ಲಿ. ಹೋಪ್ ನೀವು ವಿಡಿಯೋ ಎಂಜಾಯ್ ಮಾಡಿರ್ತೀರಾ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.